ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ನಾವು ಸಿನಿ ಭಾವ ಜಗತ್ತು ಇದರ 66ನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಿದ್ದೇವೆ. ಇಂದು ಒಂದು ವಿಶೇಷ ಗೀತೆ, ಇದನ್ನು ಮಕ್ಕಳ ಗೀತೆ ಅಂತ ಹೇಳಬಹುದು. 1972ನೇ ಇಸ್ವಿಯಲ್ಲಿ ತೆರೆ ಕಂಡಂತಹ ಜನ್ಮ ರಹಸ್ಯ ಅನ್ನುವಂತಹ ಸಿನಿಮಾದ್ದು. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಇದರಲ್ಲಿ ಒಂದು ಮಕ್ಕಳದ್ದು ಒಂದು ಹಾಡಿಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಈ ಸಿನಿಮಾದ ಸಂಗೀತ ನಿರ್ದೇಶನವನ್ನು ಎಂ ರಂಗಾರಾವ್ ಅವರು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಮಕ್ಕಳಿಗೆ ಸಂಬಂಧಪಟ್ಟಿದ್ದ ಹಾಡು ಅಂತಂದರೆ ಅದರ ಒಂದು ಮಕ್ಕಳ ಸಾಹಿತ್ಯ ಅಂತಂದಾಗ ಭಾಳಷ್ಟು ವಿಚಾರ ನಮ್ಮದು ಬೇರೆ ಬೇರೆ ಕಡೆ ಹೋಗುತ್ತೆ. ನಿಜವಾಗಿ ಹೇಳಬೇಕು ಅಂತಂದರೆ ಮಕ್ಕಳ ಸಾಹಿತ್ಯವನ್ನು ಬರೆಯೋದು ಅದು ನಿಜಕ್ಕೂ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು, ಸವಾಲು ಅಂತಲೇ ಹೇಳ್ಬೋದು. ಜಿ ಪಿ ರಾಜರತ್ನಂ ಹಲವಾರು ಕೃತಿಗಳನ್ನು, ಮಕ್ಕಳ ಸಾಹಿತ್ಯವನ್ನು ರಚಿಸಿದ್ದಾರೆ. ಅದರಲ್ಲಿ ಬಹಳ ಪದ್ಯಗಳಾಗಿ ಕೂಡ ಶಾಲೆಗಳಲ್ಲಿ ಇದ್ದಿದ್ದು ಎಲ್ಲರೂ ಕೂಡ ಗೊತ್ತಿದೆ. ಹೀಗೆ ಹಲವಾರು ಪದ್ಯಗಳು ಆ ಕಾಲದ್ದು, ಬಾಲ್ಯದ್ದು ಈ ಸಂದರ್ಭದಲ್ಲಿ ನೆನಪು ಬರುತ್ತೆ. ಅದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂದರ್ಭೋಚಿತವಾಗಿ ಆ ಮಕ್ಕಳಿಗೆ ಕತೆ ಹೇಳಬೇಕಾದ್ರೆ, ಯಾವುದೇ ಒಂದು ವಿಷಯನ ತಿಳಿಸ್ಬೇಕಾದ್ರೆ ಪೂರಕವಾಗಿ ಆ ಹಾಡುಗಳು ಇರ್ತಾಯಿತ್ತು. ಹಾಗೆ ಈ ಜನ್ಮರಹಸ್ಯ ಅನ್ನುವಂತಹ ಈ ಸಿನಿಮಾದಲ್ಲಿ ಇಟ್ಟಿರೋವಂಥ ಒಂದು ಗೀತೆ ಅಂತಂದರೆ, ಕಾವೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಮೃಗಗಳ ಬೀಡು ಅಂತ ಹೇಳಿ ಭಾಳ ಚೆನ್ನಾಗಿದೆ. ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮತ್ತು ಪಿಕ್ಚರೈಸೇಷನ್ ಕೂಡ ತುಂಬ ಭಾಳ ಚೆನ್ನಾಗಿದೆ. ಇದರಲ್ಲಿ ಮುಖ್ಯವಾಗಿ ಆ ನರ್ತನವನ್ನು ಮಾಡಿರುವಂಥವರು ರಾಜ್ಕುಮಾರ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ. ಅವರು ಆವಾಗ ಬಾಲ್ಯಾವಸ್ಥೆಯಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಬಂದಂಥ ಸಿನಿಮಾ ಅದು. ಆ ನೃತ್ಯನೂ ಭಾಳ ಚೆನ್ನಾಗಿದೆ. ಓವರಾಲ್ ಪಿಕ್ಚರೈಸೇಷನ್ ಭಾಳ ಚೆನ್ನಾಗಿದೆ. ಆ ಕಾಲದಲ್ಲಿ ಈ ಗೀತೆ ಭಾಳಷ್ಟು ಪ್ರಸಿದ್ಧವಾಗಿತ್ತು. ಶಾಲೆಗಳಲ್ಲಿ, ಸಮಾರಂಭಗಳಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ ಈ ಹಾಡನ್ನು ಸಾಮಾನ್ಯವಾಗಿ ಹಾಡ್ತಾನೇ ಇದ್ದರು. ಮಕ್ಕಳಿಗೆ ಸ್ಫೂರ್ತಿ ತುಂಬಬೇಕಾದರೆ, ಹೇಳಬೇಕಾದ್ರೆ ಈ ಗೀತೆಯನ್ನು ಹಾಡಿಸ್ತಿದ್ರು. ಇದರ ನೃತ್ಯ ರೂಪಕವನ್ನು ಮಾಡಿಸ್ತಾಯಿದ್ರು. ಕಾವೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಮೃಗಗಳ ಬೀಡು, ಮೃಗರಾಜನಿಗೆ ಜನುಮದಿನ, ಅದು ಎಲ್ಲ ಪ್ರಾಣಿಗಳು ನಲಿವ ದಿನ. ಇದು ಎಷ್ಟು ಚೆನ್ನಾಗಿದೆ ಅಂದರೆ RN ಜಯಗೋಪಾಲ್ ಅವರು ಬರೆದಿರುವಂಥದ್ದು. ಸಾಹಿತ್ಯ ಭಾಳ ಸೊಗಸಾಗಿದೆ. ಒಂದು ಕಾಡಿನ ಚಿತ್ರಣವನ್ನೇ ಕೊಡ್ತಾರಲ್ಲಿ. ಮಕ್ಕಳಿಗೆ ಬಹಳ ಬೇಗ ಅಪೀಲ್ ಆಗೋ ರೀತಿಯಲ್ಲಿ, ಬಹಳ ಮನಸ್ಸಿಗೆ ನಾಟೋ ರೀತಿಯಲ್ಲಿ ಆ ಕಥೆಯನ್ನು ಹೆಣಿತಾರೆ ಹಾಡಿನಲ್ಲೇ. ಆ ಪ್ರತಿಯೊಂದು ಸಂದರ್ಭವನ್ನು ಸುಂದರವಾಗಿ ಕೊಡ್ತಾರಲ್ಲಿ. ಏನೇನು ಮಾಡ್ತು, ಯಾವ್ಯಾವ ಪ್ರಾಣಿ ಹೇಗೆ ಬಿಹೇವ್ ಮಾಡ್ತು, ಏನು ಮಾಡ್ತು, ಬಣ್ಣ ಬಣ್ಣದ ಗರಿಗಳ ಕೆದರಿ ನವಿಲು ಕುಣಿತು ಆಡಿ ಅಂತ ಬರುತ್ತೆ. ಹಾಗೆ ಗಿಣಿ ಏನು ಮಾಡ್ತು, ಕತ್ತೆ ಯಾವ ರೀತಿ ಮಾಡ್ತು ಅಂಥೇಳಿ. ಕತ್ತೆಗೂ ಉತ್ಸಾಹ ತಡೆಯೋಕ್ಕಾಗಲ್ಲ, ಅದು ಕೂಡ ಹಾಡು ಹೇಳೋಕ್ಕೆ ಹೋಗುತ್ತೆ. ಆದರೆ ಕತ್ತೆಯ ಕೂಗು ಎಲ್ರಿಗೂ ಹಾಸ್ಯಾಸ್ಪದ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಬಹುಶಃ ನಿಮ್ಮೆಲ್ಲರೂ ಗೊತ್ತಿದೆ, ಪಂಚತಂತ್ರ ಅಂತ ಹೇಳುವಂತಹ ಅದ್ಭುತವಾದಂಥ ಕಥೆಗಳು ನಮ್ಮಲ್ಲಿ ಭಾರತದಲ್ಲಿ ಪುರಾತನ ಸಾವಿರಾರು ವರ್ಷಗಳ ಹಿಂದೆ ಬರ್ತಾ ಇದ್ದಂಥ ಕಥೆಗಳು. ಅದರಲ್ಲಿ ನೀತಿ ಕಥೆಗಳಿತ್ತು. ಪ್ರಾಣಿಗಳನ್ನು ಒಂದು ಉದಾಹರಣೆಯನ್ನಾಗಿ ತಕ್ಕೊಂಡು ಆ ಕಥೆಯನ್ನೇ ಹೆಣೆದು ಅದ್ಭುತವಾಗಿ ಕೊಡ್ತಿದ್ದಂತಹ ಕಥೆಗಳು, ಕಥೆಯ ನೀತಿಯ ಸಾರ ನಿಜಕ್ಕೂ ಸುಂದರ, ಅದ್ಭುತ ಅಂತ ನಾವು ಹೇಳ್ಬೋದು. ಈ ದೃಷ್ಟಿಯಲ್ಲಿ ಈ ಒಂದು ಹಾಡು ಬಹಳ ಆ ಕಾಲದಲ್ಲಿ ಹೆಸರನ್ನು ಗಳಿಸಿತ್ತು. ಈ ಗೀತೆಯನ್ನು ಈಗ ಕಾವ್ಯಶ್ರೀ ಅವರು ಹಾಡ್ತಾ ಇದ್ದಾರೆ, ಕೇಳೋಣಲ್ವಾ?
ಹಾಡೋಣ ಬನ್ನಿ ಅಪ್ಪಳಿಗೆ ಪಾಲೆ, ಹಾಕೋಣ ಬನ್ನಿ ರಾಜಗೆ ಹೂಮಾಲೆ. ಹಾಡೋಣ ಬನ್ನಿ ಅಪ್ಪಳಿಗೆ ಪಾಲೆ, ಹಾಕೋಣ ಬನ್ನಿ ರಾಜಗೆ ಹೂಮಾಲೆ. ಬಂಧುಗಳೇ, ಇದುವರೆಗೂ ನಾವು ಜನ್ಮರಹಸ್ಯ ಈ ಒಂದು ಸಿನಿಮಾದ ಜಾನಕಿಯವರು ಅದ್ಭುತವಾಗಿ ಹಾಡಿರುವಂಥ ಕಾವೇರಿ ತೀರದಲ್ಲಿ ಒಂದು ಕಾಡು ಎನ್ನುವಂಥ ಗೀತೆಯನ್ನು ಕೇಳಿದ್ವಿ. ನಾಳೆ ಹೊಸ ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.